ನಮಸ್ತೆ ಫ್ರೆಂಡ್ಸ್, ಸ್ಕಂದ ಕ್ರಿಯೇಟರ್ಸ್ಗೆ ಸ್ವಾಗತ. ನಾನಿವತ್ತು ಅಪ್ಪಟ ನಾಟಿ ಸ್ಟೈಲಲ್ಲಿ 30-40 ವರ್ಷಗಳ ಹಿಂದೆ ಹಳ್ಳಿಯಲ್ಲಿ ಮಾಡ್ತಿದ್ದಂತಹ ಮಟನ್ ಗ್ರೇವಿ ನೀವಂತೂ ತಿಂದರೆ ಖಂಡಿತ ಕಳೆದೇ ಹೋಗ್ತೀರಾ. ಸೂಪರ್ ಮಸಾಲೆಯೊಂದಿಗೆ ಹಾಗೂ ಸಖತ್ ಟೇಸ್ಟಿಯೊಂದಿಗೆ ಇವತ್ತಿನ ನಾಟಿ ಸ್ಟೈಲ್ ಮಟನ್ ಚಾಪ್ಸ್. ಈ ಮಟನ್ ಚಾಪ್ಸ್ ಮಾಡೋಕ್ಕೆ ಏನೆಲ್ಲ ಬೇಕು ನೋಡೋಣ ಬನ್ನಿ. ಮೊದಲಿಗೆ ಒಂದು 2 ಈರುಳ್ಳಿ, ದಪ್ಪ ಗಾತ್ರದ ಈರುಳ್ಳಿ, 1 ಹಿಡಿಯಷ್ಟು ಕೊತ್ತಂಬರಿ ಸೊಪ್ಪು ಹಾಗೂ ಅರ್ಧ ಬಟ್ಟಲಷ್ಟು ಕಾಯಿ ಮತ್ತು ದಪ್ಪ ಗಾತ್ರದ 1 ಟೊಮೊಟೊ, 5-6 ಹಸಿಮೆಣಸಿನಕಾಯಿ, 2 ಗೆಡ್ಡೆ ಬೆಳ್ಳುಳ್ಳಿ, 2 ಇಂಚು ಶುಂಠಿ ಮತ್ತು ಗಸಗಸೆ 1 ಚಮಚ, 2 ಏಲಕ್ಕಿ ಕಾಯಿ, 1 ಚಮಚ ಸೋಂಪು, 3-4 ಲವಂಗ, 3-4 ಸ್ಪೂನಷ್ಟು ಕಡಲೆ, 2 ಪೀಸು ಚಕ್ಕೆ, 10-12 ಕಾಳುಮೆಣಸನ್ನು ತೊಗೊಳ್ಳೋಣ. ನೆಕ್ಸ್ಟು ಇಷ್ಟು ಮಸಾಲೆ ಐಟಮ್ ಆದಮೇಲೆ ಫಸ್ಟು ಈ ಕಡೆ ಕುಕ್ಕರ್ನ ಇಟ್ಟು ಮಟನ್ನ ಸ್ವಲ್ಪ ಒಗ್ಗರಣೆ ಮಾಡಿಕೊಳ್ಳುವ. ಒಂದು ಕುಕ್ಕರ್ನ ಇಟ್ಟು 3-4 ಸ್ಪೂನು ಎಣ್ಣೆ ಹಾಕ್ಕೊಂಡು ಅದಕ್ಕೆ ಹಚ್ಚಿಟ್ಟಂತಹ ಅರ್ಧ ಈರುಳ್ಳಿ, ಸ್ವಲ್ಪ ಈರುಳ್ಳಿನ ಒಗ್ಗರಣೆಗೆ ಹಾಕ್ಕೊಳ್ಳೋಣ. ಮತ್ತು ಇಲ್ಲಿ ಚೆನ್ನಾಗಿ ತೊಳೆದಿಟ್ಟಂತಹ ಅರ್ಧ kg ಮಟನ್ನ ನಾನಿಲ್ಲಿ ಸೇರಿಸ್ಕೊತಾ ಇದ್ದೀನಿ ಒಗ್ಗರಣೆಗೆ. ನೋಡಿ, ಅರ್ಧ kg ಮಟನ್ಗೆ ನಾನಿಲ್ಲಿ ಎಷ್ಟು ಬೇಕು ಐಟಮ್ಮು ಅದನ್ನು ಹದ ಹೇಳಿರೋದು. ನೀವು ಜಾಸ್ತಿ ಮಾಡಬೇಕು ಅಂದಾಗ ಮನೇಲಿ 1 kg ಎಲ್ಲ ಮಾಡಬೇಕು ಅಂದಾಗ ಇದನ್ನು ಜಾಸ್ತಿ ಕ್ವಾಂಟಿಟಿ ಮಾಡಿಕೊಂಡು ಮಸಾಲೆನ ಹರ್ಕೋಬೇಕಾಗುತ್ತೆ. ನೆಕ್ಸ್ಟ್ ಇಲ್ಲಿ ಉಪ್ಪು ಮತ್ತು ಅರಿಶಿಣ ಹಾಕಿ ಚೆನ್ನಾಗಿ ಮಟನ್ನ ಹುರಿಬೇಕು. ಯಾವುದೇ ಮಟನ್ನು ಚಿಕನ್ ಐಟಮ್ ತಂದ್ರೂ ಅದರಲ್ಲಿ ಹಸಿ ಸ್ಮೆಲ್ ಹೋಗಬೇಕು ಅಂದರೆ, ಅದರಲ್ಲಿರೋ ಕೆಟ್ಟು ನೀರು ಹೀಗೆ ಸಿಗಬೇಕು ಅಂದರೆ ನೀವು ಅರಿಶಿಣ ಉಪ್ಪಲ್ಲಿ ಮೊದಲು ಹುರ್ಕೊಳ್ಳಿ. ಡೈರೆಕ್ಟಾಗಿ ನೀವು ಇದಕ್ಕೆ ಮಸಾಲೆ ಎಲ್ಲ ಸೇರಿಸ್ಬೇಡಿ. ಮತ್ತು ಚೆನ್ನಾಗಿ ಹೀಗೆ ಹುರಿದಾಗ ಅದರಲ್ಲಿ ಬ್ಯಾಡ್ ಸ್ಮೆಲ್ಲೆಲ್ಲ ಇದ್ದರೆ ಮತ್ತು ಎಲ್ಲ ಕೆಟ್ಟು ನೀರು ಅಂತಾರೆ, ಆ ನೀರೆಲ್ಲ ಬಿಟ್ಕೊಂಡಿರುತ್ತಲ್ಲ ಅದೆಲ್ಲ ಕರಗಿದ ಮೇಲೆ ಒಳ್ಳೆ ಸಖತ್ತು ಟೇಸ್ಟ್ ಬರುತ್ತೆ. ಮಟನ್ ಚಿಕನ್ ಐಟಮ್ ಹೇಗೆ ಮಾಡಿದ್ರೂ ಚೆನ್ನಾಗಿ ಬರುತ್ತೆ. ಯಾಕಂದರೆ ಫಸ್ಟು ಹುರಿಯೋ ಮೆಥಡು ಕಲ್ತ್ಕೊಂಡ್ರೆ ಸಾಕು. ಹುರಿಯೋ ಮೆಥಡಲ್ಲೇ ಇರೋದು. ಚೆನ್ನಾಗಿ ರೋಸ್ಟ್ ಮಾಡ್ಕೋಬೇಕು. ನಂತರ ಈ ಮಟನಲ್ಲಿ ಏನೆಲ್ಲ ಬೆನಿಫಿಟ್ ಐತಿ ಅಂತ ಹೇಳೋದಾದರೆ, ನಮ್ಮ ದೇಹಕ್ಕೆ ಬೇಕಾದಂತಹ ಹೆಚ್ಚು ಪೌಷ್ಟಿಕಾಂಶ, ಮೂಳೆಗಳ ಮತ್ತು ಮಾಂಸಗಳ ಬಲವರ್ಧನೆಗೆ ಮಟನ್ ತುಂಬ ಹೆಲ್ಪ್ ಆಗುತ್ತೆ. ಜೊತೆಗೆ ಐರನ್ ಕಂಟೆಂಟ್ ಅಂದರೆ ದೇಹದಲ್ಲಿ ಅನಿಮಿಯಾಗಿ, ರಕ್ತಹೀನತೆಯಾಗಿ ಯಾರೆಲ್ಲ ಬಳಲ್ತಾ ಇರ್ತಾರೆ ಅವರಿಗೆ ಡಾಕ್ಟರು ಸಜೆಸ್ಟ್ ಮಾಡ್ತಾರೆ, ರಕ್ತ ಕಡಿಮೆ ಇರೋರಿಗೆ ಮಟನ್ ಬ್ಲೆಡ್ ತಿನ್ನಿ, ಮಟನ್ ತಿನ್ನಿ ಅಂತ ಹೇಳ್ತಾರೆ. ಅದಕ್ಕೆಲ್ಲ ಒಳ್ಳೆಯದು. ಒಂದು ಸೈಡಲ್ಲಿ ಬಾಣಲಿ ಇಟ್ಟು ಬಾಣಲಿಗೆ 2 ಸ್ಪೂನು ಎಣ್ಣೆ ಹಾಕಿ ಈಗ ನಾವು ಕಟ್ ಮಾಡಿ ಇಟ್ಕೊಂಡಂತಹ ಎಲ್ಲ ಪದಾರ್ಥಗಳನ್ನು ಒಂದೊಂದಾಗಿ ಹಾಕಿ ಹುರಿತಾ ಬರೋಣ. ಈ ಹುರಿದು ಮಾಡಿದರೆ ರುಬ್ಬಿ ಮಸಾಲೆನ ಹಾಕಿದರೆ ತುಂಬ ಚೆನ್ನಾಗಿರುತ್ತೆ ರುಚಿ. ಅದರಿಂದ ಎಲ್ಲನೂ ಹುರ್ಕೊಳ್ಳಿ, ಪ್ರತಿಯೊಂದನ್ನು ಒಂದೊಂದಾಗಿ ಹುರ್ಕೊಳ್ಳಿ. ಲೋ ಫ್ಲೇಮಲ್ಲಿ ಹುರಿತಾ ಬನ್ನಿ. ಜಾಸ್ತಿ ಹುರಿಕೊಟ್ರೆ ಎಲ್ಲ ಸೀದೋಗುತ್ತೆ. ಸೀದೋದಾಗ ಮತ್ತೆ ಅದು ರುಚಿ ಹಾಳಾಗುತ್ತೆ. ಅದರಿಂದ ಲೋ ಫ್ಲೇಮಲ್ಲಿ ಗ್ಯಾಸನ್ನು ಇಟ್ಕೊಂಡು ನೀವು ಹುರಿತಾ ಬನ್ನಿ. ನೋಡಿ, ಇದು ತಣ್ಣಗಾದ ಮೇಲೆ ಹೀಗೆ ಖಾರವನ್ನು ರುಬ್ಬಿ ಚೆನ್ನಾಗಿ. ಈಗ ಈ ಕಡೆ ಮಟನ್ನು ಚೆನ್ನಾಗಿ ಅರಿಶಿನ ಉಪ್ಪಲ್ಲಿ ಒಗ್ಗರಣೆ ಚೆನ್ನಾಗಿ ಬೆಂದಿದೆ. ಈಗ ನಾನು ಈ ಮಸಾಲೆನ ಇದಕ್ಕೆ ಸೇರಿಸ್ಕೊತಾ ಇದ್ದೀನಿ. ಇದಕ್ಕೆ ಸ್ವಲ್ಪ ಎಷ್ಟು ಬೇಕು ಅಷ್ಟು ನೀರನ್ನು ಸೇರಿಸ್ಕೊಳ್ಳಿ. ನಿಮಗೆ ಕನ್ಸಿಸ್ಟೆನ್ಸಿ ನೋಡ್ಕೊಳ್ಳಿ. ರೊಟ್ಟಿ, ಚಪಾತಿ, ಇಡ್ಲಿ, ದೋಸೆ ಹಾಗೂ ರಾಗಿ ಮುದ್ದೆಗೂ ಕೂಡ ಈ ಮಟನ್ ಚಾಪ್ಸು ಸಖತ್ತು ಸೂಪರಾಗಿರುತ್ತೆ. ನಾನು ಸ್ವಲ್ಪ ಗಟ್ಟಿಯಾಗಿ ಮಾಡಿಕೊಂಡೆ. ರೈಸ್ಗೆ ಮತ್ತು ಚಪಾತಿಗೆ ಎರಡಕ್ಕೂ ಆಗೋ ಹಾಗೆ ನಿಮ್ಮ ಅಳತೆಗೆ ತಕ್ಕ ಹಾಗೆ ಹೇಗೆ ಬೇಕು ಮಾಡ್ಕೋಬೋದು. ಉಪ್ಪು ಖಾರ ಎಲ್ಲ ಕರೆಕ್ಟಾಗಿದೆಯಾ ನೋಡಿದೆ. ಸ್ವಲ್ಪ ಉಪ್ಪು ಬೇಕಾಗಿತ್ತು. ಸ್ವಲ್ಪ ಉಪ್ಪನ್ನು ಹಾಕಿ ಕುಕ್ಕರ್ ಲೆಡ್ನ ಕ್ಲೋಸ್ ಮಾಡಿ 3-4 ವಿಷಲು. ಮಟನ್ನು ಎಳೆದಿದ್ದರೆ 2-3 ವಿಷಲ್ ಕೂಗಿಸಿದ್ರೆ ಸಾಕು. ಮಟನ್ ಏನಾರ ಬಲ್ತಿದ್ರೆ 4-5 ವಿಷಲ್ನ ಕೂಗಿಸ್ಕೊಳ್ಳಿ. ನೋಡೀಗ ನಾನು 3 ವಿಷಲ್ ಕೂಗಿಸಿದೆ. ಅಷ್ಟೇನು ಬಲ್ತಿರಲಿಲ್ಲ ಮಟನ್ನು. 3 ವಿಷಲ್ ಆದಮೇಲೆ ತೆಗಿತಾ ಇದ್ದೀನಿ. ನೋಡಿ, ಬಾಯಲ್ಲಿ ನೀರು ಬರ್ತಾ ಇದೆ. ಖಂಡಿತ ಎಷ್ಟು ಪರ್ಫೆಕ್ಟಾಗಿ ಸೂಪರಾಗಿ ಎಷ್ಟು ಚೆನ್ನಾಗಿ ಬಂದಿದೆ ಅಂದರೆ ಮಟನ್ನು. ಇದ್ರ ಬಗ್ಗೆ ಹೇಳಿದರೆ ಗೊತ್ತಾಗಲ್ಲ. ಖಂಡಿತ ನೀವು ಟ್ರೈ ಮಾಡಿ. ನಿಮಗೆ ಇದರ ಅನುಭವ, ಇದರ ರುಚಿ ನೀವು ಮಾಡ್ಕೊಂಡು ತಿಂದಾಗಲೇ ಗೊತ್ತಾಗೋದು. ಖಂಡಿತ ಸಖತ್ತಾಗಿ ಸೂಪರಾಗಿ ಬಂದಿತ್ತು. ನೀವು ಕೂಡ ಒಂದು ಸಲ ಟ್ರೈ ಮಾಡಿ ಅಂತ ಹೇಳ್ತಾ, ನಾನು ಮಾಡಿರೋ ರೆಸಿಪಿ ನಿಮಗೆ ಇಷ್ಟ ಆಯಿತು ಅಂತ ಭಾವಿಸ್ತೀನಿ. ಖಂಡಿತ ಹೇಗೆ ಬಂತು ಅಂತ ಕಮೆಂಟ್ ಮಾಡಿ ತಿಳಿಸಿ. ಹೊಸದಾಗಿ ವಿಡಿಯೋಸ್ನ ನೋಡ್ತಾ ಇರೋರು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋಸ್ನ ನೋಡಿ. ಎಲ್ಲ ಅಡುಗೆ, ಹಳ್ಳಿ ಅಡುಗೆ, ಆರೋಗ್ಯ ಟಿಪ್ಸ್ಗಾಗಿ ನಮ್ಮನ್ನು ಸಂಪರ್ಕಿಸಿ ಅಂತ ಹೇಳ್ತಾ, ಮತ್ತೊಂದು ರೆಸಿಪಿಯೊಂದಿಗೆ ನಾನು ನಿಮ್ಮೊಂದಿಗೆ. ಥ್ಯಾಂಕ್ ಯು, ಧನ್ಯವಾದಗಳು. ಎಲ್ರಿಗೂ ಶುಭವಾಗಲಿ ಫ್ರೆಂಡ್ಸ್.